ನಮಸ್ತೆ ಏಜ್ ನ್ಯೂಸ್ಗೆ ಸ್ವಾಗತ. 29/10/2025 ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಶಾಸಕ ಮಾನಪ್ಪ ಡಿ ವಜ್ಜಲ್ ಅವರ ಸಹೋದರ ಎನ್.ಡಿ. ವಡ್ಡರ್ ಕಂಪನಿ ಸಣ್ಣ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡದೆ ಸತಾಯಿಸ್ತಾ ಇದ್ದಾರೆ. ನಾರಾಯಣಪುರ ಬಲದಂಡೆ ಕಾಲುವೆ ಕಾಮಗಾರಿಗೆ ತುಂಡು ಗುತ್ತಿಗೆ ಕೊಟ್ಟಿದ್ದ ಕಂಪನಿ ದೇವದುರ್ಗ ತಾಲೂಕಿನ ಕಾಲುವೆ ಕಾಮಗಾರಿಗೆ ತುಂಡು ಗುತ್ತಿಗೆ ಉಪಗುತ್ತಿಗೆದಾರಿಗೆ ಹಣ ಕೊಡದೆ ಯಾಮರಿಸ್ತಾ ಇರುವ ಶಾಸಕ ಮಾನಪ್ಪ ಡಿ ವಜ್ಜಲ್. ಲಿಂಗಸಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹಣ ಸಂದಾಯ ಮಾಡುವಂತೆ 15 ರಿಂದ 20 ಬಾರಿ ಶಾಸಕರ ಬಳಿ ಮನವಿ ಮಾಡಿದ ಉಪಗುತ್ತಿಗೆದಾರರು. ಕಳೆದ 2 ವರ್ಷದಲ್ಲಿ 375 ಕೋಟಿ ರೂಪಾಯಿ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ. 4,87,00,000 ಉಪಗುತ್ತಿಗೆದಾರರಿಂದ ಬಾಕಿ ಉಳಿಸಿಕೊಂಡ ಎನ್.ಡಿ. ವಡ್ಡರ್ ಕಂಪನಿ ವಿರುದ್ಧ ಲಿಂಗಸಗೂರು ಬಿಲ್ ಪಾವತಿಸದೆ ಸತಾಯಿಸ್ತಾ ಇದ್ದಾರೆ ಎಂಬ ಆಕ್ರೋಶದೊಂದಿಗೆ ಪಟ್ಟಣದ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆ ಮುಂದುವರಿಸಿಕೊಂಡಿದ್ರು. ಯಾವುದೇ ಸ್ಪಂದನೆ ಸಿಗದ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಕಚೇರಿ ಎದುರು ಧರಣಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಸ್ಥಳಕ್ಕೆ ಆಗಮಿಸಿ ಗುತ್ತಿಗೆದಾರ ಸಮಸ್ಯೆ ಕುರಿತು ವಿಚಾರಣೆ ಮಾಡಿದ್ದಾರೆ. ನವೆಂಬರ್ 2 ಅಥವಾ 3ನೇ ತಾರೀಕಿಗೆ ನಿಮ್ಮ ಬಿಲ್ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ಕೊಡ್ತೀವಿ ಎಂದು ಹೇಳಿದ್ದಾರೆ. ಅವರ ಭರವಸೆಗೆ ಸ್ಪಂದಿಸಿದ ಗುತ್ತಿಗೆದಾರರು ತಾತ್ಕಾಲಿಕವಾಗಿ ಧರಣಿಯನ್ನ ಮುಂದೂಡಿದ್ರು. ಮತ್ತೆ 2 ಅಥವಾ 3ನೇ ತಾರೀಕಿಗೆ ಸಮಸ್ಯೆ ಬಗೆಹರಿಯದ ಸಮಯದಲ್ಲಿ ಶಾಸಕರ ಮನೆ ಮುಂದೆ ಧರಣಿ ಕೊಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸರ್ಕಾರ ಗ್ಯಾರಂಟಿ ಬಂದು ಒಂದು ರೂಪಾಯಿ ಪೇಮೆಂಟ್ ಇಲ್ಲ. ನಿಮ್ಮದು ಈ ಎನ್.ಡಿ. ವಡ್ಡರ್ ಕಂಪ್ನಿಯಾಗ ಐತಿ, ಸರಿ ಹೋಯ್ತು. ಇವತ್ತು ಬೇರೆ ಇಲಾಖೆದಾಗೂ ಪೇಮೆಂಟ್ ಇಲ್ಲ, ಯಾವ ಇಲಾಖೆದಾಗಿಲ್ಲ. ಇಲ್ಲಿ ಏನಾಗ್ಯಾವ ಎಲ್ಲ ಇವತ್ತು ಕಾಂಟ್ರಾಕ್ಟರ್ಗಳು ನೀವು ಬಿಟ್ಬಿಟ್ರೆ, ನೀವು ಹೋಗುತ್ತೇನೆ ಚಲೋ ಕಾಂಟ್ರಾಕ್ಟರ್ ಉದ್ಯೋಗ ಬಿಟ್ಟಾರ, ಬೇರೆ ಬೇರೆ ಉದ್ಯೋಗ ಹೋಗ್ಯಾರ. 50% ಪೇಮೆಂಟ್ ಆಗಿದೆ ಸರ್. ನನಗೆ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು 375 ಕೋಟಿ ರಿಪೋರ್ಟ್ ತಗೊಂಡಾರ. ಒಂದೇ ಪ್ಯಾಕೇಜ್ ಸರ್, ಅದು 2 ಪ್ಯಾಕೇಜ್ ಅಲ್ಲ ಸರ್. 1460 ಒಂದು ಪ್ಯಾಕೇಜ್ 1460 ಕೋಟಿಗೆ ಎಷ್ಟು 360 ಪ್ಯಾಕೇಜ್ ರೋಡ್ ಬಂಡ ಒಂದು ಸರ್. ಪ್ಯಾಕೇಜ್ ಚಿಕ್ಕೋಣಕುಣಿ 710 ಕೋಟಿಯಲ್ಲಿ 375 ಕೋಟಿ 30 ಲಕ್ಷ ಪೇಮೆಂಟ್ ಆಗಿದೆ ಸರ್. 60 ಆಗಿದೆ ಸರ್. ನಾವೇನಂದ್ರೆ ಪೇಮೆಂಟ್ ಆಗಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಸಣ್ಣ ಮಂದಿ ಸರ್, ಯಾರ್ಯಾಗಲಿ ಇವರು ದೊಡ್ಡ ದೊಡ್ಡ ಅನುಭವಸ್ಥರು ಮತ್ತೆ ಎಲ್ಲರಿದ್ದಂಥವ್ರು ನಮ್ಮಂತವ್ರಿಗೆ ಸುಳ್ಳು ಹೇಳಿ ಕೊಡಬಾರ್ದು ಸರ್. ಸುಳ್ಳು ಹೇಳಿ ಕೊಡ್ಬೋದು ಸರ್. 6 ತಿಂಗಳ ಪೇಮೆಂಟ್ ಕೊಡ್ತೀವಿ, ಕೆಲಸ ಮುಗಿದ ಅವ್ರಿಗೆ ಇರಲಿ. ಅಗ್ರಿಮೆಂಟ್ ಗೌರ್ಮೆಂಟ್ ಅಗ್ರಿಮೆಂಟ್ ಪ್ರಕಾರ ಒಂದು ಮಾನವೀಯತೆ ಇರಬೇಕು. ನಾವು 14 ಕೆರೆ ಮಕ್ಕಳಿಗೆ ಪೊಲೀಸ್ ಇಲಾಖೆಯವ್ರಿಗೆ ಪಾಪ ನಮ್ಗೆ ಬೆಳಗ್ಗೆ ಮುಂಜಾನೆ ಸಂಜೆ ತನಕ ಪ್ರೊಟೆಕ್ಷನ್ ಕೊಟ್ಟರೆ ಸರ್. ಸುಳ್ಳಕ್ಕೆ ಎಸಿ ಕಚೇರಿ ಅಟ್ಲೀಸ್ಟ್ ಅವ್ರ ಮುಖಾಂತರ ನೋಡಪ್ಪ ಇಷ್ಟು ಬಗೆಹರಿಸ್ಬೋದಾರ ನೀವು ಎದ್ದೇಳ್ರ ಅಂತಂದ್ರೆ ಏನು ಸರ್, ಅಷ್ಟೊಂದು ಮಾನವೀಯತೆ ಇಲ್ಲ ನಮ್ಗೆ. ಮಾನವೀಯತೆ ಮಾತಾಡಲ್ರಿ. ಈಗ ನೀವು ಏನು ಪ್ರತಿಭಟನೆ ಕೂತಿರಲ್ಲ, ನೀವು ಒಂದು ಮನವಿ ಕೊಡ್ಬೇಕು, ಬಂದು ಭೇಟಿ ಆಗ್ಬೇಕು. ಮಾಡಿ ಸರ್. ಆಯ್ತು, ಈ ಪ್ರತಿಭಟನೆ ಈಗ ಅಲ್ಲಿಂದ ಪ್ರತಿಭಟನೆ ಆಯ್ತಲ್ಲಪ್ಪ, ಇಷ್ಟ ಆಗಿಲ್ಲ ಮತ್ತೊಂದ್ಸಲ ಫೋನ್ ಎತ್ತಗೊಂಡ್ರು ಸರ್. ಕರಿಯಪ್ಪ ಅವರು ಫೋನ್ ಎತ್ತಗೊಂಡ್ರು. ಯಾರು ಈಗ ನಾವು ಯಾರ ಹತ್ರ ಕೇಳಬೇಡ ಸರ್. ಈಗ ನೀವು ಬಂದಿರಿ, ನಮ್ಮ ಆಡ್ಸಕೈತಿರಿ, ಇಷ್ಟ ನೀವು ಆಡ್ಸಕೈತಿರಿ, ನಾನು ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಹಕ್ಕೈತಿ. ಹಕ್ಕನೇ ನೀವು ಕೇಳಕ್ಕೆ ನಾನು ಅಲ್ಲ, ನಿಮ್ಮ ಬಗ್ಗೆ ನಮ್ದು ಏನು ತಕರಾರಿಲ್ಲ. ನೀವು ಕುಂತಿರ್ತಕ್ಕಂಥ ಪ್ಲೇಸ್ ಸರಿ ಇಲ್ಲಪ್ಪ, ಬ್ಯಾಡ್ರಿ ಅಂತ ಹೇಳಿದ ಅಷ್ಟೇ. ಇರ್ಲಿ, ತಪ್ಪಿಲ್ಲ. ಶಾಸಕರ ಆಫೀಸ್ ಅಂತಾನೆ ಬಂದಿವಿ ಸರ್. ಬಿಜೆಪಿ ಈಗ ಶಾಸಕರ ರಾಜಕೀಯ ಮಾಡಕ್ಕೆ ಬಂದಿಲ್ಲ ಸರ್. ನೀವು ರಾಜಕೀಯ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಪಾರ್ಟಿಗೆ ನಮ್ಮ ಇದರಿಂದ ಕೆಟ್ಟ ಸಂದೇಶ ಹೋಗುತ್ತಾ? ಪಾರ್ಟಿ ಆಫೀಸ್ ಬೋರ್ಡ್ ಹಾಕಿರಲ್ಲ ಅಂದ್ರೆ ನಮ್ದೇನು ತಕರಾರು, ಬರೀ ಶಾಸಕರ ಕಾರ್ಯಾಲಯ ಅಂತಾನೆ ಬಂದಿವಿ ಸರ್. ನಾನು ಹೇಳಿದ್ರೆ ಶಾಸಕರ ಕಾರ್ಯಾಲಯ ಅಂತ ಈ ಬರೀ ಇದ್ರ ಸರ್ಕಾರದ ಇರುತ್ತೆ. ಇದು ನಮ್ಮ ಪಾರ್ಟಿದು. ಇದು ಸರ್ಕಾರದ ಕಾರ್ಯಾಲಯ ತಾಲೂಕ್ ಪಂಚಾಯತಿಯಲ್ಲಿ ಐತಿ. ಶಾಸಕರ ಕಾರ್ಯಾಲಯ ಸರ್ಕಾರದಿಂದ ಇರೋದು ತಾಲೂಕ್ ಪಂಚಾಯತಿಯಲ್ಲಿ ಐತಿ. ಅದಕ್ಕೆ ನೀವು ಇಲ್ಲಿ ಮಾಡಬೇಡ್ರಿ ಅಂತ ಅಷ್ಟೇ ಹೇಳಿ ನಿಮ್ಮ ಅಹವಾಲುಗಳೇನೆ ನನ್ನ ಶಕ್ತಿ ಮೀರಿ, ನನಗೇನು ದೇವ್ರ ಶಕ್ತಿ ಕೊಟ್ಟಾನ ಆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ನಾನು ಕರೆ ಮಕ್ಕಳು ಮಾತಾಡಿದ್ರೆ, ಸಾಹೇಬಿಗೆ ಹಿಂಗೆ ಮಾತಾಡಿದ್ರೆ ಏನೋ ಇರ್ತೈತೆ, ಒಂದ್ ದಿವಸ ಹೆಚ್ಚು ಕಮ್ಮಿ ಆಗ್ಬೋದು. ಅದಲ್ಲ ಹೇಳ್ಬೇಕು, ನಾನು ಹೇಳೋದು ಇಷ್ಟ. ಈಗ ಇಲ್ಲಿವರೆಗೆ ಆಗ್ಯದ ಸರ್, ಹೆಚ್ಚು ಆಗ್ಯದ, ಕಡಿಮೆ ಆಗ್ಯದ. ಈಗ ಹೆಚ್ಚಾಗದ ಬೇಡ, ಕಡಿಮೆ ಆಗ್ಯದ ಬೇಡ.
ನಮ್ದು ಏನಿಲ್ಲ ಸರ್. ನೋಡ್ರಿ ಈಗ ನಾನು ಶಾಸಕರ ಜೊತೆ ಮಾತಾಡ್ತೀನಿ, ನಿಮಗೆ ನಂಬಿಕೆ ಇದ್ರೆ ನಾನು ಮಾತಾಡ್ತೀನಿ ಹೇಳ್ತೀನಿ, ಅದು ಮುಂದೆ ಏನಾಗುತ್ತೆ ಅನ್ನೋದು ನಾನು ನಿಮ್ ಜೊತೆ ಮಾತಾಡ್ತೀನಿ. ನಾವ್ ಹಿಂಗ್ ಬಂದು ಕುಂತಾರ ನೀವು ಏನಂತೀರಿ ಅಂತ ಮಾತಾಡ್ರಿ. ಈಗ ಬಹಿರಂಗವಾಗಿ ಮಾತಾಡಕ್ಕೂ ಆಗೋದಲ್ಲ. ನೀವು ಒಳಗೆ ಹೋಗಿ ಇಲ್ಲ ಮಾತಾಡ್ಲಿ ಬ್ರದರ್, ನಾ ಆಯ್ತಲ್ಲ, ನೀವು ಸ್ಟ್ರೈಕ್ ಮಾಡ್ರಿ, ನಮ್ಗೆ ತಕರಾರಿಲ್ಲ, ನಿಮ್ಮ ಸ್ಟ್ರೈಕಿಗೆ ನಮ್ದು ತಕರಾರಿಲ್ಲ. ಈಗೂ ಹೇಳಕತ್ತೀನಿ, ನೀವು ಕಂಪ್ನಿ ಅಧ್ಯಕ್ಷರು ಸ್ಟ್ರೈಕ್ ಮಾಡಿ, ಮನೆ ಮಾತ್ರ ಮಾಡಿ, ನಮ್ಗೆ ತಕರಾರು ಎಲ್ಲಾರ ಮಾಡ್ತೀರಿ ಮಾಡ್ರಿ. ಅದ್ರ ನಾನು ಹೇಳೋದೈತೆ, ನೀವು ಹೇಳಿರಿ, ನೀವು ಹೇಳಿದ್ದನ್ನ ನಾ ಹೇಳ್ತೀನಿ, ಆಯ್ತಾ? ನೀವು ಹೇಳಿದ್ರೆ ನನ್ನ ಜವಾಬ್ದಾರಿ ಇದೆ. ಅಲ್ಲಿ ಕೊಡ್ತೀನಿ ಬೇಡ, ಈಗ ಗೌಡ್ರು ಒಪ್ಕೊಂಡ್ರ ಈಗ ಮಾತಾಡಿ ಇಷ್ಟು ದಿವಸದ ಎಕ್ಸಾಂಪಲ್ ನಾ ಹೇಳೋದು ಒಂದು ನಿಮಿಷ ಕೇಳಿ. ಸಂಜೆ ಅಲ್ಲ, ಇದು ಇಷ್ಟು ದಿವಸಗಟ್ಟಲೆ ಆಗಿದ್ದನ್ನ ನಾನು ಎಲ್ಲರ ಫೋನ್ ಡಿಸ್ಕಸ್ ಮಾಡೋಕ್ಕಾಗಲ್ಲ. 2ನೇ ತಾರೀಕು ಬರ್ತಾರೆ ಸಾಹೇಬ್ರು, ಇಲ್ಲಿಗೆ ಬರ್ತಾರೆ. ಭಾಳ ದಿವಸ 21 ಬರ್ತಾರೆ, 2 ದಿವಸ ಬರ್ತಾರೆ. ಬಂದಾಗ ನಾವು ಎಲ್ಲ ಅಧ್ಯಕ್ಷರು ಎಲ್ಲ ಹಿರಿಯರು ಮಾತಾಡಮ್ಮ. ನನ್ನ ಪ್ರಕಾರ ಸೌಹಾರ್ದಯುತವಾಗಿ ಒಂದಿಷ್ಟು ಹೆಚ್ಚಾಗಿದ್ದು ಕಮ್ಮಿ ಆಗಿತ್ತು, ಬಗೆಹರಿಲ್ಲ ಅನ್ನೋದು ನಂದು ವಾದ. ಯಾಕಂದ್ರ ನಿಮ್ಮ ಕಷ್ಟನೂ ನಮ್ಮ ಕಷ್ಟ. ಈಗ ಒಬ್ಬ ಗುತ್ತೇದಾರ ಕಷ್ಟ ಏನೈತೆ ನಮಗೂ ಗೊತ್ತೈತಿ ಎಲ್ಲರದು. ಈಗ ಅವರು ಗುತ್ತೇದಾರ ಮಾಡ್ಯಾನ, ಎಲ್ಲ ಬಂದವರು, ಅವ್ರಿಗೆ ಗುತ್ತೇದಾರ ಕಷ್ಟ ಗೊತ್ತೈತೆ. ಇದು ಯಾಕೆ ಗ್ಯಾಪ್ ಆಗೈತೆ ನನಗೆ ಗೊತ್ತಿಲ್ಲ. ನೋಡ್ರಿ, ನಿಮ್ಮಿಂದನಾಗ್ಲಿ ಯಾರಿಂದ ನ್ಯಾಯ ಅಲ್ರಿ, ಅದು ನ್ಯಾಯ ನಿಮ್ ನ್ಯಾಯ ಸಿಗ್ತದೆ. ಯಾಕೆ ಸಿಗಲ್ಲ? ನೀವು ಅವ್ರ ಬಗ್ಗೆ ನಮಗ ವೈಯಕ್ತಿಕಂತ ಏನಿಲ್ಲ ಸರ್. ದೋಷ ಇಲ್ಲ, ಇನ್ನೊಂದಿಲ್ಲ. ಆಯ್ತು ಸರ್, ಕೊಡ್ತೀವಿ. ಈಗ ನಮ್ಮ ಜಿಲ್ಲಾಧ್ಯಕ್ಷರೇ ಗೌರವ ಕೊಟ್ಟು ನಾವು 2 ದಿವಸ ನಾನು 1ನೇ ತಾರೀಕು ಬರ್ತಾರೆ ಸಾಹೇಬ್, ಹೆಚ್ಚು ಕಮ್ಮಿ ಕುಂತು ಮಾತಾಡಿ ನಿಮ್ಗೆ ಉತ್ತರ ಹೇಳ್ತೀವಿ. ಏನಾಗುತ್ತೆ ಅಂತ 4-5 ಭಾಳ ದೂರ ಅಷ್ಟೊಳಗೆ ಹೇಳ್ತೀವಿ. ನಮ್ಗೆ ಇದು ಪ್ರಕಾರ ಪ್ರತಿಭಟನೆಯಿಂದ ಸುತ್ತಾಗಲ್ಲ. ಅವರು ತಪ್ಪು ತಿಳ್ಕೊಂತ ಹೋಗ್ತಾರೆ ನಿಮ್ಮ ಬಗ್ಗೆ. ನಾನು ಹೇಳೋದು ಆ ಜಾಗದಾಗ ನಾನಿದ್ರು ತಪ್ಪು ತಿಳ್ಕೊಂತ ಹೋಗ್ತೀವಿ, ಏನಪ್ಪ ನಮ್ಗೆ ಬೇಕಂತ ಮಾಡಕತ್ತಾರ ಅಂತ ಅನಿಸ್ಬೋದು. ಅಲ್ಲಲ್ಲ ಸರಿ, ನಾವ್ ಇದ್ರ ಅರ್ಧ ಕೇಳೋ ಬ್ರದರ್, ನಾ ಹೇಳೋದಕ್ಕೆ ನನಗೆ ಅನಿಸಿಲ್ಲ, ಅವ್ರಿಗೆ ಅನಿಸಿದ್ರ ನನಗೆ ಅನಿಸಿಲ್ಲಪ್ಪ. ನನಗೇನು ಅನಿಸೈತೆ, ಈಗ ನೀವು ಪ್ರತಿಭಟನೆ ಮಾಡೋದು ತಪ್ಪು ಅಂತ ನಾ ಹೇಳಿಲ್ಲ. ಆದ್ರೆ ಒಂದೇನಂದ್ರೆ ಏನಪ್ಪ ಇವ್ರು ನಾ ಹೇಳಿದ್ರು ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅಂತ ಹೇಳಿದ್ರು, 1.5 ವರ್ಷ ಕಾದ್ರೆ ಇನ್ನೊಂದು ದಿನ ಕಾಯ್ಬೋದಾಗಿತ್ತು. ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಕಾಯ್ತಿದ್ವಿ ಸರ್. ಟೈಮ್ ಇಲ್ಲ, ಟೈಮ್ ಕೊಟ್ರೆ ಕಾಯ್ತಿದ್ವಿ ಸರ್. ನಾವು 15 ಒಂದು ತಿಂಗಳು ಟೈಮ್ ಕೊಟ್ಟರೆ ನಮಗೆ ಒಂದು ಡೇಟ್ ಕೊಟ್ರೆ ಕಾಯ್ತೀವಿ ಸರ್. ಅವ್ರು ನಾವು ಡೇಟ್ ಕೊಡೋದಲ್ಲ ಅಂತ ಅಂದಾಗ ನಾವ್ ಹೆಂಗ್ ಕಾಯಲ್ಲ. ಈಗ ನನ್ ಯಾರಾಗ್ಲಿ ನೀವು ಇಲ್ಲಿಗ ಒಂದ್ 10,000 ರೂಪಾಯಿ ತಗ್ಗಿಸ್ಕೊಂಡಿವಿ ಅಂದ್ರೆ ಸೋಮವಾರ ಕೊಡ್ತೀವಿ ಅಂದ್ರೆ ಸೋಮವಾರ ಕೊಡ್ತೀವಿ ಅಂತ ಹೇಳ್ತೀವಿ. ಸೋಮವಾರ ಆಗ್ಲಿಲ್ಲ ಅಂದ್ರೆ ಮುಂದಿನ ಸೋಮವಾರ ತನಕ ಕಾಯ್ತೀವಿ. ಅಷ್ಟ ಇರುತ್ತೆ, ತಾಳ್ಮೆ ಇರುತ್ತಾ? ನೋಡ್ರಿ, ವ್ಯವಹಾರದಿಂದ ಹಂಗಲ್ಲ ಎಕ್ಸಾಂಪಲ್ ಹೇಳಿದ್ ನಾವು ಉದಾಹರಣೆ. ಬಟ್ ಅವ್ರು ಸೋಮವಾರ ಹೇಳ್ತಾ ಇಲ್ಲ. ಈಗ ನೋಡ್ರಿ, ಅದನ್ನ ಹೇಳ್ತನಲ್ಲ, ಯಾವಾಗ ಆಗ್ತದೋ ಗೊತ್ತಿಲ್ಲ ಅಂದಾಗ ನಾವೇನು ಬೇರೆ ದಾರಿ ಸರ್ ಹೇಳ್ರಿ. ನಮಗೇನು ಸರ್ ಇಷ್ಟೊತ್ತು ಮಾತಾಡಿದ್ರನ್ನ ಅದೇ ಮಾತಾಡ್ತೀವಿ. ಒಳ್ಳೇದಾಗತ್ತಾ? ನಿಮ್ಮ ಬಾಯಿ ಅರಿಕೆಲ್ಲ ಆಗಲಿ. ನೋಡು, ನಮ್ಕಿನ ಹೆಚ್ಚು ಅಲ್ಲಲ್ಲ ಒಂದ್ ನಿಮಿಷ ಅಲ್ರಿ ಬ್ರದರ, ನಮ್ಕಿನ ಹೆಚ್ಚು ನಂಬಿಕೆ ಅವ್ರ ಮ್ಯಾಗ ನೀವಿಟ್ಟು ಕೆಲಸ ಮಾಡಿ. ಹೌದಾ? ನಮ್ಕಿನ ಹೆಚ್ಚು ಅವ್ರು ನೀವು ಪರಿಚಯಿಸ್ತಿರೋದ. ನಾವು ನಮ್ಮ ಸಂಬಂಧ ಹೆಂಗೈತಿ ಅಂದ್ರ ರಾಜಕೀಯ ಹೊರತುಪಡಿಸಿ ನಮ್ಮ ಸಂಬಂಧಗಳಿಲ್ಲ. ಅವ್ರ ಜೊತೆಗೆ ಅಲ್ಲಿ ಕಾರ್ಯಕರ್ತರು, ಪಾರ್ಟಿ ವರ್ಕರ್ಸ್ ಇಷ್ಟೇ. ಈ ಸಂದರ್ಭದಲ್ಲಿ ಶರಣಗೌಡ ಸಂಕೇಶ್ವರ ಹಾಳ, ಶಿವು ಸಾಹುಕಾರ್, ಅಮರೇಶ್ ಇಟಿಗಿ, ಪರಮಾನಂದ ಸಂಕೇಶ್ವರ ಹಾಳ್, ವೀರೇಶ್ ನಾಯಕ ಸೇರಿ ಹಲವರು ಭಾಗವಹಿಸಿದ್ರು. ಮಲ್ಲರೆಡ್ಡಪ್ಪ, ಎಚ್ ದೊಡ್ಡಮನಿ, ಲಿಂಗಸಗೂರು, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ
ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.